ರಾಜ್ಯಸಭಾ ಚುನಾವಣೆಯ ಬಿರುಸಿನ ಮತದಾನದ ಡೀಟೇಲ್ಸ್ ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತು ಫಲಿತಾಂಶಕ್ಕೂ ಮುನ್ನ ಹಾಗಿದ್ರೆ ಮಾಜಿ ಸಿಎಂ ಎಚ್ಡಿಕೆ ಸೋಲೊಪ್ಕೊಂಡ್ಬಿಟ್ರ. ಒಗ್ಗಟ್ಟು ಪ್ರದರ್ಶಿಸೋದಕ್ಕೆ ನಮ್ಮ ಅಭ್ಯರ್ಥಿಯನ್ನು ಹಾಕಿದ್ದೇವೆ ಅಂತ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಸೋಲು ಗೆಲುವು ಮುಖ್ಯ ಅಲ್ಲ ಅನ್ನೋದು ಎಚ್ಡಿಕೆ ಮಾತು. ಹಾಗಿದ್ರೆ ಫಲಿತಾಂಶಕ್ಕೂ ಮೊದಲೇ ಸೋಲೊಪ್ಕೊಂಡ್ಬಿಟ್ರ. ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನು ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಒಡ್ತಕ್ಕಂಥದ್ದು, ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ಈ ಸರ್ಕಾರ ರಚನೆಯಾದ ದಿನದಿಂದ JDSನಿಂದ 12 ಜನ 13 ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ. ಅವರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ 10 ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ, ನಿಷ್ಠೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. 13 ಜನ ಈಗಾಗಲೇ ಕಾಂಗ್ರೆಸ್ BJP ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ. ನಮ್ಮ ಶಾಸಕರುಗಳಿಗೆ 12 ಈಗಾಗಲೇ ನಂಬರ್ ಆಗಿದೆ. ನೀವು ಬಂದರು 13ನೇ ಅವರು, ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವರ ಮೇಲೆ ಆಮಿಷ ಹುಟ್ಟಂಥ ಕೆಲಸಗಳೇನು ನಡೀತು. ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು. JDSನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ನಮ್ಮ ಇದೇನು ಬದ್ಧತೆ ನಮಗೇನು ಬೇಕಾಗಿದೆ. ನಮ್ಮ ಶಾಸಕರುಗಳು ನಿಷ್ಠೆಯಿಂದಿದ್ದಾರೆ. 19 ಶಾಸಕರು ನಾವು ಒಗ್ಗಟ್ಟು. ಇದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮಾತು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಕುಮಾರಸ್ವಾಮಿ ಅವರು ಆಡ್ತಾ ಇರುವಂತಹ ಮಾತನ್ನ ನೋಡ್ತಾ ಇದ್ರೆ ಅವ್ರು ಹೇಳೋದು ಈಗ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ನಾವು ಕ್ಯಾಂಡಿಡೇಟ್ ಅನ್ನ ಹಾಕಿದ್ದು, ನಮ್ಮ ಶಾಸಕರನ್ನ 19 ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇತ್ತು, ಆದ್ರೆ ನಾವು ಇವತ್ತಿಗೂ ಒಗ್ಗಟ್ಟಾಗಿದ್ದೀವಿ ಅನ್ನೋದಕ್ಕೆ ಈ ಅಭ್ಯರ್ಥಿಯನ್ನ ಹಾಕಿದ್ದು ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಏನ್ ಹೇಳಿದ್ರು? ಹಾಗಾದ್ರೆ ಸೋಲೊಪ್ಕೊಂಡ್ರ? ಶ್ವೇತಾ, ಈಗ ಕೆಲ ನಿಮಿಷಗಳ ಮೊದಲು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆಡಿರ್ತಕ್ಕಂಥ ಮಾತುಗಳನ್ನು ಗಮನಿಸ್ತಾ ಇದ್ರೆ ಮೈತ್ರಿಕೂಟದ ಅಭ್ಯರ್ಥಿಗೆ ಹಿನ್ನಡೆ ಆಗ್ತಾ ಇರೋದನ್ನ ಪರೋಕ್ಷವಾಗಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಒಂದು ರೀತಿ ನಾವು ಯಾಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ ಅಂತ ಹೇಳಿ ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥ, ಅದಕ್ಕೊಂದು ಸಮಜಾಯಿಷಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ನಮ್ಮ 19 ಜನ ಶಾಸಕರು ಒಕ್ಕಟ್ಟಾಗಿದ್ದೇವೆ, ನಾವು ಎಲ್ಲರೂ ಕೂಡ ಜೊತೆಗಿದ್ದೇವೆ ಅಂತಕ್ಕಂಥ ಸಾಬೀತುಪಡಿಸಕ್ಕೆ ನಾವು ಅಭ್ಯರ್ಥಿನ ಹಾಕಿದ್ವಿ, ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಅವರಿಗೆ ಮರು ಪ್ರಶ್ನೆಯನ್ನು ಹಾಕಿದ್ವಿ, ಹಾಗಾದ್ರೆ ನಿಮ್ಮ ಮಾತನ್ನ ಕೇಳದೇ ಇರೋಕ್ಕಿಂತ ಮುಂಚೆ ಬಹಳ ದೂರ ನಿಮ್ಮ ಶಾಸಕರು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಕೇಳಿದಾಗ ಕುಮಾರಸ್ವಾಮಿ ಒಂದು ರೀತಿ ಕೋಪ ಮಾಡಿಕೊಂಡ್ರು. ಅಂದ್ರೆ ಈ ಶಾಸಕ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ JDS ಅಲ್ಲಿರ್ತಕ್ಕಂಥ ಕೆಲ ಶಾಸಕರು ಮಾಡ್ತಾ ಇದ್ದಾರೆ. ಅಂದ್ರೆ ನಿಶ್ಚಯವಾಗಿಯೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಂತೆ JDS ಅಲ್ಲಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲ ಒಟ್ಟಿಗಿದ್ದೇವೆ ಅಂತಕ್ಕಂಥ ಒಂದು ರೀತಿ ದಾಖಲು ಮಾಡ್ತಕ್ಕಂಥ ಮತ್ತು ಜೊತೆಗಿದ್ದೇವೆ ಅಂತಕ್ಕಂಥ ಒಂದು ರೀತಿ ಸಾಬೀತುಪಡಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಹೊರಟಂತ JDS ನಾಯಕರಿಗೆ ಈಗ ಆರಂಭಿಕವಾಗಿ ಅವರಿಗೆ ಎಲ್ಲವೂ ಕೂಡ ಸರಿ ಇದೆ ಅಂತ ಅನಿಸಬಹುದು. ಆದರೆ ವಾಸ್ತವವಾಗಿ ನಡೆದಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಎಲ್ಲ ಸನ್ನಿವೇಶಗಳನ್ನು ಗಮನಿಸ್ತಾ ಇದ್ರೆ JDS ನಲ್ಲಿರ್ತಕ್ಕಂಥ ಸನ್ನಿವೇಶಗಳು ಎಲ್ಲವೂ ಕೂಡ ಪೂರಕ ಆಗಿಲ್ಲ, ಎಲ್ಲವೂ ಅಂದುಕೊಂಡಂಗಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಆಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಗಮನಿಸ್ತಾ ಇದ್ರೆ ಮೈತ್ರಿಕೂಟದ ಅಭ್ಯರ್ಥಿಗೆ ಸೋಲಾಗತ್ತೆ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಾಗಿದೆ. ಯಾಕಂದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳಿದ್ರು, ಮೈತ್ರಿಕೂಟದ ಅಭ್ಯರ್ಥಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು, ಅಲ್ಲೂ ಕೂಡ ಸೋಲಾಗಿದೆಯಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಿದಾಗಲೂ ಕೂಡ ಒಂದು ರೀತಿ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಅಲ್ಲಿ ಒಂದು ರೀತಿ ದಬ್ಬಾಳಿಕೆ ಮಾಡಿ ಮತವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಕೂಡ ಮಾಡಿದ್ರು. ಇದನ್ನೇನು ಊಹಿಸಿರ್ಲಿಲ್ವಾ? ಈ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಊಹಿಸಿರ್ಲಿಲ್ವಾ? ಅಥವಾ ಒಂದಿಷ್ಟು ಟೆನ್ಷನ್ ಅನ್ನ ಕಾಂಗ್ರೆಸ್ ಕೊಡೋಣ ಅನ್ನೋ ಕಾರಣಕ್ಕಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸದ್ದ? ಯಾವ ಪುರುಷಾರ್ಥಕ್ಕೇನೋ ಪ್ರಶ್ನೆ ಬರುತ್ತಲ್ವಾ?
ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ತಮಗಿರ್ತಕ್ಕಂಥ ಮತಗಳು ಎಷ್ಟು ಅಂತಕ್ಕಂಥದ್ದು ಎಲ್ಲ ನಾಯಕರಿಗೆ ಗೊತ್ತಿರುತ್ತೆ. ಮತ್ತು ಇಂಥ ಚುನಾವಣೆಗಳನ್ನು ಹಲವು ಚುನಾವಣೆ ನಡೆಸಿರ್ತಕ್ಕಂಥ ಅನುಭವ ಇರುವಂತಹ ಕುಮಾರಸ್ವಾಮಿ ಅವರು ತಮಗಿರ್ತಕ್ಕಂಥ ಸಂಖ್ಯಾಬಲ ಎಷ್ಟು ಮತಗಳು ಬರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇತ್ತು. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಕ್ಕ ನಿರ್ಧಾರವನ್ನ ಅಮಿತ್ ಶಾ ಅವರ ಜೊತೆ ನಡೆದಂತ ಮಾತುಕತೆಯ ಬಳಿಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ, ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಈಗ ಅಭ್ಯರ್ಥಿ ಗೆಲ್ಲೋದಿಲ್ಲ ಅಂತಕ್ಕಂಥ ಪರೋಕ್ಷವಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ. ಹಾಗಾದ್ರೆ ನಿಶ್ಚಯವಾಗಿ ಕೂಡ ಇದನ್ನು ಊಹಿಸಿರ್ಲಿರುವಂತಕ್ಕಂಥ ಪ್ರಶ್ನೆಗಳು ಮೂಡುತ್ತೆ. ಒಂದಂತೂ ಸ್ಪಷ್ಟ, ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಹಾಕುವಾಗ ಇದ್ದಂತ ರಾಜಕೀಯ ಲೆಕ್ಕಾಚಾರ ಬೇರೆ ಎಲ್ಲ. ಯಾಕಂದ್ರೆ ಆಡಳಿತೋಡವಾಗಿರ್ತಕ್ಕಂಥ ಕಾಂಗ್ರೆಸ್ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸದ ಲಾಭವನ್ನು ಪಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಂಥ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದ ಒಂದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಕಂಡು ಬಂದಿದೆ. ಯಾಕಂದ್ರೆ ಆರಂಭಿಕವಾಗಿ ಅವರಿಗೆ ಅಡ್ಡ ಮತದಾನ ಮೂಲಕ ಮತಗಳು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಆದ್ರೆ ಬರ್ಬರ್ತಾ ಅಂದ್ರೆ ಚುನಾವಣೆ ಸಮೀಪಿಸುತ್ತಿದ್ದ ಹಾಗೇನೆ ಅಂದ್ರೆ ಇರ್ತಕ್ಕಂಥ ವಾತಾವರಣ ಒಂದ್ ರೀತಿ ಭಿನ್ನವಾಗಿ ಕಾಣ್ತಾ ಇದ್ದ ಹಾಗೇನೆ ಇವತ್ತು ಕುಮಾರಸ್ವಾಮಿ ಅವರು ಮತದಾನ ಮಾಡಿ ಹೊರ ಬಂದ ತಕ್ಷಣ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ನಾವು ಅಂದುಕೊಂಡಿರ್ತಕ್ಕಂಥ ಆಗಿಲ್ಲ ಅಂತಕ್ಕಂಥ ಪರೋಕ್ಷವಾಗಿ ಹೇಳುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ಸೊ ಒಟ್ಟಲ್ಲಿ ಕುಮಾರಸ್ವಾಮಿ ಅವರ ಇವತ್ತಿನ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಪಕ್ಷದ ಒಳಗಡೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶವನ್ನು ಊಹಿಸುವಲ್ಲಿ ಎಡವಟ್ಟು ಮಾಡಿಕೊಂಡಿರ್ತಕ್ಕಂಥದ್ದು, ಊಹಿಸಿಕೊಂಡಿರ್ತಕ್ಕಂಥ ರಾಜಕೀಯ ಸನ್ನಿವೇಶವನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕುಮಾರಸ್ವಾಮಿ ಅವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಅದು ಬಹಿರಂಗ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.